ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ 4.2 ಅನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಎಕ್ಸಸೈಸ್ 4.2 ಅಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿಯಾದದ್ದು ಮತ್ತು ಏಕೆ ಅಂತ ಕೇಳ್ತಾ ಇದ್ದಾರೆ. ಇವಾಗ 2 ಚರಾಕ್ಷರಗಳಿರುವಂಥ ಒಂದು ರೇಖಾತ್ಮಕ ಸಮೀಕರಣ ಇದೆ. y = 3x + 5 ಅಂತ ಇದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಳಗಿನ ಯಾವ ಒಂದು ಆಪ್ಷನ್ ಸರಿಯಾಗಿದೆ ಅಂತ. ಈ ಒಂದು ಸಮೀಕರಣಕ್ಕೆ ಒಂದೇ ಒಂದು ಪರಿಹಾರ ಇದೆ. ಎರಡನೇದು ಕೇವಲ 2 ಪರಿಹಾರಗಳಿವೆ. ಮೂರನೇದು ಅಪರಿಮಿತ ಪರಿಹಾರಗಳಿವೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ನೋಡಿದಾಗ ಇದಕ್ಕೆ ಅಪರಿಮಿತ ಪರಿಹಾರಗಳು ಇರ್ತವೆ. ಯಾಕಂದರೆ x = 0 ಅಂತ ಅಂದಾಗ y ಬೆಲೆ ಬರುತ್ತೆ, y = 0 ಅಂದಾಗ ಎಕ್ಸ್ಗೆ ಒಂದು ಬೆಲೆ ಬರುತ್ತೆ. ಇದೇ ರೀತಿಯಾಗಿ x ಮತ್ತು y ಬೆಲೆಗಳನ್ನು ರ್ಯಾಂಡಮ್ ಆಗಿ ಚೇಂಜಸ್ ಮಾಡ್ತಾ ಹೋದಾಗ ಅಪರಿಮಿತ ಪರಿಹಾರಗಳು ನಮಗೆ ಸಿಗ್ತವೆ. ಸೊ ಅದಕ್ಕಾಗಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 4 ಪರಿಹಾರಗಳನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ ಮೂರು ಸಮೀಕರಣಕ್ಕೂ 4 ಪರಿಹಾರಗಳನ್ನು ಕಂಡುಹಿಡಿ ಅಂತ ಅಂದಿದ್ದಾರೆ. ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಕಂಡುಕೋದು ಅಂತ ನೋಡ್ತಾ ಹೋಗೋಣ. ಓಕೆ, ಎರಡನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ, ಎರಡನೇ ಮೇನ್ ಕ್ವೆಶನಲ್ಲಿ ಮೊದಲನೇ ಪ್ರಶ್ನೆ 2x + y = 7 ಅಂತ ಇದೆ. ಸೊ ಇಲ್ಲಿ x = 0 ಅಂತ ಅಪ್ಲೈ ಮಾಡಿದಾಗ y = 7 ಅಂತ ಆಗುತ್ತೆ. ಮೊದಲನೇ ಒಂದು ಪರಿಹಾರ 0, 7 ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ 2x + y = 7, x = 1 ಅಂತ ಅಪ್ಲೈ ಮಾಡಿದಾಗ y = 5 ಅಂತ ಬರುತ್ತೆ. ಇಲ್ಲಿ x = 1, y = 5 ಎನ್ನುವಂಥದ್ದು ಇನ್ನೊಂದು ಪರಿಹಾರ ನಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಮತ್ತೊಂದು ನೋಡೋದಾದರೆ 2x + y = 7, x = 2 ಅಂತ ಅಪ್ಲೈ ಮಾಡಿ ಆವಾಗ ಏನು ಸಿಗುತ್ತೆ? 2 × 2 + y = 7, 4 + y = 7, y = 3 ಅಂತ. x = 2 ಅಪ್ಲೈ ಮಾಡಿದಾಗ y = 3 ಅಂತ ಬರುತ್ತೆ. ಇದು ಮೂರನೇ ಪರಿಹಾರ. ಅದೇ ರೀತಿಯಾಗಿ ನಾಲ್ಕನೇ ಪರಿಹಾರವನ್ನು ನೋಡಿದಾಗ x = 3 ಅಪ್ಲೈ ಮಾಡಿದಾಗ y = 1 ಅಂತ ಬರುತ್ತೆ. 3, 1 ಎನ್ನುವಂಥದ್ದು ಇನ್ನೊಂದು ಪರಿಹಾರ ಆಗಿರುತ್ತೆ. ಓಕೆ, ಈ ಒಂದು ಸಮೀಕರಣಕ್ಕೆ ಸಂಬಂಧಿಸಿದಾಗಿ 4 ಪರಿಹಾರಗಳು ಈ ರೀತಿಯಾಗಿದ್ದಾವೆ. 0, 7, 1, 5, 2, 3, 3, 1 ಎನ್ನುವಂಥವು ಇದ್ದಾವೆ. ಇದೇ ರೀತಿಯಾಗಿ ಈ ಒಂದು ಸಮೀಕರಣಕ್ಕೆ ಇಲ್ಲಿ ಅಪರಿಮಿತ ಪರಿಹಾರಗಳಿರ್ತವೆ ಅಂತ ನಾವು ಇಲ್ಲಿ ಕಂಡ್ಕೋಬಹುದು. ಎರಡನೇ ಪ್ರಶ್ನೆ, 5x + y = 9 ಅಂತ ಅಂದಾಗ x = 0 ಅಂತಂದಾಗ y = 9 ಅಂತ ಬರುತ್ತೆ. ಮೊದಲನೇ ಒಂದು ಪರಿಹಾರ. ನೆಕ್ಸ್ಟ್ 5x + y = 9 ಅಂದಾಗ x = 2 ಅಂತ ಅಪ್ಲೈ ಮಾಡಿದಾಗ y = 9 - 2π ಅಂತ ಎರಡನೇ ಒಂದು ಪರಿಹಾರ ಸಿಗುತ್ತೆ. 2, 9 - 2π ಎನ್ನುವಂಥದ್ದು ಎರಡನೇ ಒಂದು ಪರಿಹಾರ ಆಗಿರುತ್ತೆ. ನೆಕ್ಸ್ಟ್ 3, 4 ಪರಿಹಾರವನ್ನು ನೋಡ್ತಾ ಹೋದಾಗ x = 1 ಅಪ್ಲೈ ಮಾಡಿದಾಗ y = 9 - 5 ಎನ್ನುವಂಥದ್ದು ಬರುತ್ತೆ. ಅದೇ ರೀತಿಯಾಗಿ x = 3 ಅಂತ ಅಪ್ಲೈ ಮಾಡಿದಾಗ y = 9 - 3π ಅಂತ ಬರುತ್ತೆ. 3π + y = 9 ಅಂದಾಗ ಇಲ್ಲಿ x = 3 ಅಂತ ಅಪ್ಲೈ ಮಾಡಿದ್ದೀವಿ. y ಆ್ಯಸ್ ಇಟ್ ಇಸ್ ಹಾಗೆ ತಗೋಬೇಕು. 9 ಇದು ಬಲಗಡೆ ಇರುವಂಥದ್ದು ಎಡಗಡೆ ಬಂದಾಗ ಏನಾಗುತ್ತೆ? ಪ್ಲಸ್ ಇರುವಂಥದ್ದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ. ಅದಕ್ಕಾಗಿ y = 9 - 3π ಎನ್ನುವಂಥದ್ದು ನಮಗೆ yನ ಬೆಲೆ ಸಿಗುತ್ತೆ. ಆದ್ದರಿಂದ ಈ ಒಂದು ನಾಲ್ಕನೇ ಪರಿಹಾರ 3, 9 - π ಎನ್ನುವಂಥದ್ದು ಇನ್ನೊಂದು ಪರಿಹಾರ ಆಗಿತ್ತು. ನೆಕ್ಸ್ಟ್ ಮೂರನೇ ಪ್ರಶ್ನೆ, x = 4y ಅಂತ ಇದೆ. x = 0 ಅಂತ ಅಪ್ಲೈ ಮಾಡಿದಾಗ y = 0 ಆಗುತ್ತೆ. ಮೊದಲನೇ ಒಂದು ಪರಿಹಾರ. ನೆಕ್ಸ್ಟ್ x = 4y ಅಂದಾಗ x = -4 ಅಪ್ಲೈ ಮಾಡಿದಾಗ y = 1 ಅಂತ ಆಗುತ್ತೆ. ಎರಡನೇ ಪರಿಹಾರ -4, 1 ಅಂತ ಬರುತ್ತೆ. ನೆಕ್ಸ್ಟ್ ಮೂರನೇ ಪರಿಹಾರವನ್ನು ನೋಡ್ತಾ ಹೋದಾಗ x = 4 ಅಂತ ಅಪ್ಲೈ ಮಾಡಿದಾಗ y = 1 ಅಂತ ಬರುತ್ತೆ. ಮೂರನೇ ಪರಿಹಾರ 4, 1 ಅಂತ ಬರುತ್ತೆ. ನಾಲ್ಕನೇ ಪರಿಹಾರ x = 2 ಅಂತ ಅಪ್ಲೈ ಮಾಡಿದಾಗ y = 2 ಬರುತ್ತೆ. ಹಾಗಾಗಿ ನಾಲ್ಕನೇ ಪರಿಹಾರ 2, 2 ಅಂತ ನಮಗೆ ಇಲ್ಲಿ ಸಿಗ್ತಾ ಇದೆ. ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದಾಗಿ ಮೂರನೇ ಮೇನ್ ಕ್ವೆಶನ್ ನೋಡೋಣ.
ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 4 ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರವಾಗುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಎಂಬುದನ್ನು ಪರೀಕ್ಷಿಸಿ ಅಂತ ಅಂದಿದ್ದಾರೆ. ಸೊ ಕೆಳಗಡೆ ಕೊಟ್ಟಿರುವಂಥ ಒಂದೊಂದೇ ಪರಿಹಾರಗಳನ್ನು ಈ ಒಂದು ಸಮೀಕರಣದಲ್ಲಿ ನಾವು ಅಪ್ಲೈ ಮಾಡಿದಾಗ ಯಾವ ಒಂದು ಸಮೀಕರಣ ಬಲಭಾಗ ಟು ಎಡಭಾಗ ಬಂದಾಗ ಸಮನಾಗಿರುತ್ತೆ ಅದು ಈ ಒಂದು ಸಮೀಕರಣಕ್ಕೆ ಪರಿಹಾರ ಆಗಿರುತ್ತೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಹಾಗಾದರೆ ಯಾವ ಒಂದು ಪರಿಹಾರ ಇದಕ್ಕೆ ಆಗಿರುತ್ತೆ ಅಂತ ನಾವೀಗ ಚೆಕ್ ಮಾಡಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 4 ಅಂತ ಇದೆ. ಮೊದಲೇ ಒಂದು ಪರಿಹಾರನ ನೋಡ್ತಾ ಹೋದಾಗ 0,2 ಅಂತ ಇದೆ. 0 ಅಂದರೆ ಎಕ್ಸ್ ಆಗಿರುತ್ತೆ, y ಈಕ್ವಲ್ಸ್ ಟು 2 ಆಗಿರುತ್ತೆ. ಹಾಗಾಗಿ ಈ ಒಂದು ಸಮೀಕರಣದಲ್ಲಿ 0 ಅನ್ನು ಅಪ್ಲೈ ಮಾಡಿದಾಗ -4 ಅಂತ ಬರ್ತಾ ಇದೆ. ಹಾಗಾಗಿ 0,2 ಇದು ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 4 ಈ ಒಂದು ಸಮೀಕರಣಕ್ಕೆ ಪರಿಹಾರವಿಲ್ಲ ಅಂತ ನಾವಿಲ್ಲಿ ಬರೀಬೇಕು. ನೆಕ್ಸ್ಟ್ 2,0 ಅಂತ ಇದೆ. ಇದನ್ನು ಕೂಡ ನಾವು ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿದಾಗ ಎಕ್ಸ್ ಇಕ್ವಲ್ ಟು 2 y ಇಕ್ವಲ್ ಟು 0 ಅಂತ ಅಪ್ಲೈ ಮಾಡಿದಾಗ ಎಕ್ಸ್ ಇಕ್ವಲ್ ಟು 2 y ಇಕ್ವಲ್ ಟು 0 ಅಪ್ಲೈ ಮಾಡಿದಾಗ 2 ಈಸ್ ಈಕ್ವಲ್ ಟು 4 ಅಂತ ಬರ್ತಾ ಇದೆ. ಅದಕ್ಕಾಗಿ ಇಲ್ಲಿ ಬಲಭಾಗ ಮತ್ತು ಎಡಭಾಗ ಏನಾಗಿರಬೇಕು, ಸಮನಾಗಿರಬೇಕು, ಅಂದರೆ ಮಾತ್ರ ಇದು ಪರಿಹಾರ ಆಗಿರುತ್ತೆ. ಅದಕ್ಕಾಗಿ 2,0 ಇದು ಎಕ್ಸ್ ಮೈನಸ್ 2y ಇಕ್ವಲ್ ಟು 4 ಈ ಒಂದು ಸಮೀಕರಣಕ್ಕೆ ಪರಿಹಾರ ಆಗಿರೋದಿಲ್ಲ. ನೆಕ್ಸ್ಟ್ 4,0 ಅಂತ ಇನ್ನೊಂದು ಪರಿಹಾರ ಇದೆ. ಎಕ್ಸ್ ಇಕ್ವಲ್ ಟು 4 y ಈಕ್ವಲ್ಸ್ ಟು 0 ಅಂತ ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿದಾಗ 4 ಈಕ್ವಲ್ಸ್ ಟು 4 ಅಂತ ಬರ್ತಾ ಇದೆ. ಅದಕ್ಕಾಗಿ LHSಗೆ ಸಮನಾಗಿ RHS ಇದೆ. ಸೊ ಬಲಭಾಗ ಇಸ್ ಈಕ್ವಲ್ ಟು ಎಡಭಾಗ ಸಮನಾಗಿರೋದ್ರಿಂದ ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 4 ಎಂಬ ಸಮೀಕರಣಕ್ಕೆ 4,0 ಎನ್ನುವಂಥದ್ದು ಪರಿಹಾರ ಆಗಿರುತ್ತೆ. ಈ ರೀತಿಯಾಗಿ ಪರಿಹಾರಗಳನ್ನು ನಾವು ಚೆಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ √2, 4√2 ಅಂತ ಇದೆ. ಎಕ್ಸ್ ಅಂದರೆ 2 ಆಗಿರುತ್ತೆ, √2 ಆಗಿರುತ್ತೆ. y ಅಂದರೆ 4 × √2 ಆಗಿರುತ್ತೆ. ಎಕ್ಸ್ ಮೈನಸ್ 2y ಇಕ್ವಲ್ ಟು 4 ಅಂದಾಗ ಈ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿದಾಗ √2 ಮೈನಸ್ 8 × √2 ಈಕ್ವಲ್ ಟು 4 ಅಂತ ಬರೋದ್ರಿಂದ ಈ ಒಂದು ಪರಿಹಾರ ಕೂಡ ಈ ಒಂದು ಸಮೀಕರಣಕ್ಕೆ ಪರಿಹಾರ ಆಗಿರೋದಿಲ್ಲ. ನೆಕ್ಸ್ಟ್ 1,1 ಅಂತ ಪರಿಹಾರ ಇದೆ. ಎಕ್ಸ್ ಮೈನಸ್ 2y ಇಕ್ವಲ್ ಟು 4 ಎಕ್ಸ್ ಇಕ್ವಲ್ ಟು 1 y ಇಕ್ವಲ್ಸ್ ಟು 1 ಅಂತ ಅಪ್ಲೈ ಮಾಡಿದಾಗ -1 ಈಕ್ವಲ್ ಟು 4 ಅಂತ ಬರ್ತಾ ಇದೆ. ಅದಕ್ಕಾಗಿ LHSಗೆ RHS ಸಮನಾಗಿಲ್ಲ, ಬಲಭಾಗಕ್ಕೆ ಎಡಭಾಗ ಸಮನಾಗಿಲ್ಲ. ಅದಕ್ಕಾಗಿ ಇದು ಒಂದು ಪರಿಹಾರ ಆಗಿರೋದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 4ನೇ ಪ್ರಶ್ನೆ, 2x ಪ್ಲಸ್ 3y ಈಕ್ವಲ್ಸ್ ಟು k ಎಂಬ ಸಮೀಕರಣಕ್ಕೆ ಎಕ್ಸ್ ಇಕ್ವಲ್ ಟು 2 ಆದರೆ y ಈಕ್ವಲ್ಸ್ ಟು 1 ಆಗಿ ಪರಿಹಾರವಾಗಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿ ಕೆಯ ಬೆಲೆಯನ್ನು ನಾವೀಗ ಕಂಡುಹಿಡ್ಕೋಬೇಕು. ಈ ರೀತಿಯಾದ ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಈ ರೀತಿಯಾದ ಪ್ರಶ್ನೆಗಳು ತುಂಬ ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಅದಕ್ಕಾಗಿ ಇದನ್ನು ನೀವು ಬಿಡಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 2x ಪ್ಲಸ್ 3y ಈಕ್ವಲ್ಸ್ ಟು k ಎಕ್ಸ್ ಇಕ್ವಲ್ ಟು 2y ಈಕ್ವಲ್ಸ್ ಟು 1 ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿದಾಗ 2 × 2 4 3 × 1 3 ಈಕ್ವಲ್ಸ್ ಟು k ಈಕ್ವಲ್ಸ್ ಟು 7 ಕೆಯ ಬೆಲೆಯು 7 ಆಗಿರುತ್ತೆ. ಓಕೆ ಫ್ರೆಂಡ್ಸ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಕ್ಸಸೈಸ್ 4.2 ಈ ರೀತಿಯಾಗಿತ್ತು. ಮುಂದಿನ ಒಂದು ಕ್ಲಾಸ್ನಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಯಾವ ರೀತಿಯಾಗಿ ನಾವು ನಕ್ಷೆಯನ್ನು ಬರೀಬೇಕು, ಯಾವ ರೀತಿಯಾಗಿ ಕೋಷ್ಟಕವನ್ನು ರೆಡಿ ಮಾಡಬೇಕು, ಯಾವ ರೀತಿಯಾಗಿ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೋಬೇಕು, ಎಲ್ಲಿ ಗುರುತಿಸಬೇಕು, ಅದರ ಬಗ್ಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.